ಯಕ್ಷ ಇನ್ಫೋ ಕನ್ನಡ, ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾನ್. ವೀಕ್ಷಕರೇ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತಮಗೆಲ್ಲ ಗೊತ್ತಿರುವ ಹಾಗೆ ಕರಾವಳಿ ಭಾಗದಲ್ಲಿ ಅತ್ಯಂತ ಜನಮನ್ನಣೆಯನ್ನು ಪಡೆದಿರುವಂತಹ, ಸದಾ ಜನಸ್ತೋಮದಿಂದ ತುಂಬಿರುವಂತಹ ದೇವಸ್ಥಾನ. ಈ ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವಿಚಾರಗಳು, ಗೊಂದಲಗಳು ಮೂಡಿ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹಾಗಾದ್ರೆ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟ ಗೊಂದಲ ಅಂತ ಹೇಳಿ ನೋಡುವುದಾದ್ರೆ ಬನ್ನಿ ನೋಡೋಣ. ವೀಕ್ಷಕರೇ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿರುವಂತಹ ಅತ್ಯಂತ ಜನಪ್ರಸಿದ್ಧಿಯನ್ನು ಪಡೆದಿರುವಂತಹ ದೇವಸ್ಥಾನ. ಅನೇಕ ಭಕ್ತಾಭಿಮಾನಿಗಳು ಬರುವಂಥದ್ದು, ಹರಕೆಯನ್ನು ಕೊಡುವಂಥದ್ದು ಎಲ್ಲವೂ ಕೂಡ ತಮಗೆ ಗೊತ್ತಿರುವಂಥದ್ದೇ. ಆದರೆ ಈ ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಕೆಲವು ದಿನಗಳಿಂದ ಒಂದಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಏನಂತ ಕೇಳಿದರೆ, ದೇವಸ್ಥಾನದಲ್ಲಿ ಮಾಡಿಸುವಂತಹ ಸೇವೆಗಳು ಯಾವುದಿದೆಯೋ, ಹೂವಿನ ಪೂಜೆ, ರಂಗಪೂಜೆ ಇತ್ಯಾದಿ ಸೇವೆಗಳೆಲ್ಲದರ ದರ ಏರಿಕೆಯಾಗಿದೆ. ಉದಾಹರಣೆಗೆ 120 ರೂಪಾಯಿಗಳಿದ್ದಂತಹ ಹೂವಿನ ಪೂಜೆಗೆ 220 ರೂಪಾಯಿಗಳನ್ನು ಮಾಡಿದ್ದಾರೆ. ಅಥವಾ ರಂಗಪೂಜೆಯಲ್ಲಿ ಏರಿಕೆಯನ್ನು ಮಾಡಿರುವಂಥದ್ದು, ಕುಂಕುಮಾರ್ಚನೆಯಲ್ಲಿ ಏರಿಕೆಯನ್ನು ಮಾಡಿರುವಂಥದ್ದು, ಇದು ಒಂದೊಮ್ಮೆಗೆ ಆ ಕ್ಷೇತ್ರದ ಭಕ್ತಾಭಿಮಾನಿಗಳಲ್ಲಿ ತೀವ್ರವಾದಂತಹ ಆಕ್ರೋಶಕ್ಕೆ ಕಾರಣವಾಗಿತ್ತು. ಧಾರ್ಮಿಕ ದತ್ತಿ ಇಲಾಖೆ ಅಂದರೆ ಮುಜರಾಯಿ ಇಲಾಖೆ, ಸರ್ಕಾರದ ಅಧೀನದಲ್ಲಿರುವಂತಹ ದೇವಸ್ಥಾನ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಹಾಗಾಗಿ ಇಂತಹ ಬೆಲೆ ಏರಿಕೆ ಸರ್ಕಾರದ ವಿರುದ್ಧ ತೀವ್ರವಾದ ಆಕ್ಷೇಪವನ್ನು ತಂದಿದ್ದು, ಆ ಕ್ಷೇತ್ರದ ಭಕ್ತಾಭಿಮಾನಿಗಳು ಒಂದೊಮ್ಮೆಗೆ ಬೆರಗಾದದ್ದು ಕೂಡ ಹೌದು. ಇದ್ದಕ್ಕಿದ್ದ ಹಾಗೆ ಅಕ್ಟೋಬರ್ 1ನೇ ತಾರೀಕಿನಿಂದಾಗಿ ಬೆಲೆಯಲ್ಲಿ ಏರಿಕೆ ಅನ್ನುವಂತಹ ಒಂದು ಫೋಟೋ ಆಗಿರಲಿ ಅಥವಾ ದೇವಸ್ಥಾನದಲ್ಲಿ ಅಳವಡಿಸಿರುವಂತಹ ಆ ಬ್ಯಾನರ್ಗಳಾಗಿರಬಹುದು, ಇದನ್ನು ನೋಡಿ ಅಲ್ಲಿಯ ಭಕ್ತಾಭಿಮಾನಿಗಳು ಬೆರಗಾದವರಿದ್ದಾರೆ. ಆದರೆ ಈ ಎಲ್ಲ ವಿಚಾರಗಳಿಗೆ ಜನರು ಒಂದೊಮ್ಮೆಗೆ ಸರ್ಕಾರಕ್ಕೆ ಚೀಮಾರಿಯನ್ನು ಹಾಕಿದ್ರು, ಸಿದ್ದರಾಮಯ್ಯನವರಿಗೆ ಚೀಮಾರಿಯನ್ನು ಹಾಕಿದ್ರು. ಇದೆಲ್ಲದಕ್ಕೂ ಇವರೇ ಕಾರಣ. ಈಗಾಗಲೇ ಕೊಡುವಂತಹ 2,000 ರೂಪಾಯಿ ಗ್ಯಾರಂಟಿಗಳಾಗಿರಬಹುದು, ಅಥವಾ ಮಹಿಳೆಯರಿಗೆ ಬಸ್ಸಿನಲ್ಲಿ ಫ್ರೀ ಪ್ರಯಾಣ ಅನ್ನುವ ವಿಚಾರಗಳಾಗಿರಬಹುದು, ಇದೆಲ್ಲದರ ಬೆಲೆಯನ್ನು ಭರಿಸುವುದಕ್ಕೆ ಬೇಕಾಗಿ ಹೀಗಾಗಿ ದೇವಸ್ಥಾನಗಳಿಗೆ ಅಥವಾ ಸರ್ಕಾರದ ಅಧೀನದಲ್ಲಿರುವಂತಹ ಮುಜರಾಯಿ ಇಲಾಖೆಯ ಅಧೀನದಲ್ಲಿರುವಂತಹ ಈ ದೇವಸ್ಥಾನಗಳಿಗೆ ಬೆಲೆ ಏರಿಕೆಯ ಒತ್ತಡವನ್ನು ಏರಿ ಬೆಲೆಯನ್ನು ಏರಿಸಿದ್ದಾರೆ ಅನ್ನುವ ಹಾಗೆ ಚರ್ಚೆಗಳು ಎಲ್ಲೆಡೆ ಕೂಡ ವೈರಲ್ ಆಗಿತ್ತು. ಆದರೆ ವಿಚಾರ ಏನು ಅಂತ ಹೇಳಿ ನೋಡುವಾಗ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಈ ಬೆಲೆ ಏರಿಕೆಗೆ ಹಾಗೂ ಸರ್ಕಾರಕ್ಕೆ ಯಾವುದೇ ರೀತಿಯ ಸಂಬಂಧಗಳಿಲ್ಲ. ನಾವೇ ಆಡಳಿತ ಮಂಡಳಿಯವರು ನಿರ್ಧರಿಸಿ ಇಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಕಾರಣ ಏನೂ ಅಲ್ಲ, ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹರಿದಾಡ್ತಾ ಇತ್ತು. ದೇವಸ್ಥಾನದ ಎಲ್ಲ ಸೇವೆಗಳ ಬೆಲೆಯನ್ನು ವಿಪರೀತವಾಗಿ ಏರಿಕೆಯನ್ನು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮಾಡಿರುವಂಥದ್ದು ಅಂತ ಹೇಳಿ ಸರ್ಕಾರದ ವಿರುದ್ಧವಾಗಿ ಜನರು ಆಕ್ರೋಶವನ್ನು ಹೊರಹಾಕಿದ್ರು. ಆದರೆ ಇದಕ್ಕೂ ಸರ್ಕಾರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದು ನಾವೇ ಕೇವಲ ದೇವಸ್ಥಾನದ ಆಡಳಿತ ಮಂಡಳಿಯವರೇ ಎಲ್ಲರೂ ಸೇರಿ ನಿರ್ಧರಿಸಿರುವಂತಹ ವಿಚಾರ. ಕಾರಣಗಳು ಬೇಕಾದಷ್ಟಿದೆ. ಕಳೆದ ಅನೇಕ ವರ್ಷಗಳಿಂದ ದೇವಸ್ಥಾನಕ್ಕೆ ಅಥವಾ ಪೂಜಾ ಪರಿಕರಗಳಿರಬಹುದು, ಅಥವಾ ಸಕ್ಕರೆ, ತುಪ್ಪ ಇತ್ಯಾದಿಗಳು ಪ್ರಸಾದಕ್ಕೆ ಉಪಯೋಗ ಮಾಡುವಂತಹ, ಪೂಜೆಗೆ ಉಪಯೋಗ ಮಾಡುವಂತಹ ವಸ್ತುಗಳ ಬೆಲೆಯಲ್ಲಿ ನಿರಂತರವಾಗಿರುವಂತಹ ಏರಿಕೆಗಳಾಗ್ತಾ ಇದೆ. ಹೀಗಿರುವಾಗ ಬೆಲೆ ಏರಿಕೆ ಮಾಡುವಂತಹ ಅನಿವಾರ್ಯತೆ ಬಂದಿದೆ. ಸಕ್ಕರೆ ಬೆಲೆಯಲ್ಲಾಗಿರಬಹುದು, ತುಪ್ಪದ ಬೆಲೆಯಲ್ಲಾಗಿರಬಹುದು, ಅಥವಾ ಬೇರೆ ದೇವಸ್ಥಾನಕ್ಕೆ ಯಾವುದೆಲ್ಲ ಪರಿಕರಗಳನ್ನು ಉಪಯೋಗಿಸ್ತೇವೆ, ಎಲ್ಲದರ ಬೆಲೆ ಗಗನಕ್ಕೆ ಏರಿರುವುದರಿಂದ ನಮಗೆ ಇದನ್ನು ಮಾಡುವಂತಹ ಅನಿವಾರ್ಯತೆ ಬಂದಿದೆ. ಹಾಗಾಗಿ ಸರ್ಕಾರಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧವೇ ಇಲ್ಲ. ಜನರು ಅರ್ಥೈಸಿಕೊಳ್ಳಬೇಕು. ಕ್ಷೇತ್ರದ ಕುರಿತಾಗಿ ಯಾವುದೇ ರೀತಿಯ ತಪ್ಪು ಕಲ್ಪನೆಯನ್ನು ಹೊಂದಬಾರದು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸಲ್ಲದ ವಿಚಾರಗಳನ್ನೆಲ್ಲ ಹರಿದು ಬಿಟ್ಟಿದ್ದಾರೆ. ಅದು ಯಾವುದನ್ನು ನಂಬಬೇಡಿ, ಅದು ಯಾವುದಕ್ಕೂ ಕಿವಿ ಕೊಡಬೇಡಿ. ಬೆಲೆ ಏರಿಕೆಯನ್ನು ಮಾಡಿರುವಂಥದ್ದು ನಮ್ಮ ವೈಯಕ್ತಿಕ ವಿಚಾರಗಳಿಂದ ಅಲ್ಲ. ದೇವಸ್ಥಾನದೇ ಒಂದು ಯಾರಾದರೂ ಒಬ್ಬರು ಹೂವಿನ ಪೂಜೆಯನ್ನು ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟ ಪ್ರಸಾದವನ್ನು ನಾವು ಕೊಡ್ತೇವೆ. ಆದರೆ ಅದನ್ನು ಕೊಡುವುದಕ್ಕೆ ಬೇಕಾದಂತಹ, ಅಲ್ಲಿ ನಾವು ಅವರಿಗೆ ಕೊಡುವಂತಹ ಪ್ರಸಾದಗಳಲ್ಲಿ ಲಡ್ಡನ್ನು ಕೊಡುವಂಥದ್ದಾಗಿರಬಹುದು, ಇತ್ಯಾದಿ ಪ್ರಸಾದಗಳನ್ನು ಕೊಡುವಾಗ ಅದರ ಬೆಲೆ ಅನ್ನುವಂಥದ್ದು ತುಂಬ ಏರಿಕೆ ಆಗಿರುವುದರಿಂದ
ಅದರ ವೆಚ್ಚಗಳನ್ನು ಭರಿಸುವುದಕ್ಕೆ ಬೇಕಾಗಿ ಇಂತಹ ವಿಚಾರಗಳನ್ನು ಕೈಗೊಂಡಿದ್ದೇವೆ. ಇದು ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರವೇ. ಹಾಗಾಗಿ ಯಾರು ಕೂಡ ಗೊಂದಲವನ್ನು ಹೊಂದಬಾರದು. ದೇವಸ್ಥಾನದ ಬಗ್ಗೆ ಅಪಪ್ರಚಾರವನ್ನು ಮಾಡದೆ, ತಪ್ಪು ಕಲ್ಪನೆಯನ್ನು ತೋರದೆ ಭಕ್ತಾದಿಮಾನಿಗಳು ಸಹಕರಿಸಬೇಕು ಅಂತ ಹೇಳಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಮಾಡಿರುವಂತಹ ಪ್ರೆಸ್ ಮೀಟ್ನಲ್ಲಿ ಮಾಧ್ಯಮಗಳಿಗೆ ಮಾಹಿತಿಯನ್ನು ಅಲ್ಲಿನ ಆಡಳಿತ ಮಂಡಳಿಯವರು ನೀಡಿದ್ದಾರೆ. ಹೀಗಾಗಿ ಈ ಬೆಲೆ ಏರಿಕೆಯ ಬಗ್ಗೆ, ದೇವಸ್ಥಾನದಲ್ಲಿದ್ದಂತಹ ಸೇವೆಗಳ ಬೆಲೆ ಏರಿಕೆಯ ಬಗ್ಗೆ ಇದ್ದಂತಹ ಗೊಂದಲಗಳು ಒಂದು ಹಂತದಲ್ಲಿ ಪರಿಹಾರ ಆಗಿದೆ ಅಂತ ಹೇಳಿ ಗೊತ್ತಾಗ್ತದೆ. ದೇವಸ್ಥಾನಕ್ಕೆ ತೆರಳುವಂಥವರು ಅಥವಾ ಅಲ್ಲಿ ಸೇವೆಯನ್ನು ಮಾಡಿರುವಂಥವರು ಅದು ಅವರವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿರುವಂಥದ್ದು. ತಾವು ಹೂವಿನ ಪೂಜೆ ಮಾಡಿಸ್ತೀರೋ ಅಥವಾ ಇತ್ಯಾದಿ ಸೇವೆಗಳನ್ನು ಮಾಡಿಸ್ತೀರೋ ಅದು ಅವರವರ ನಂಬಿಕೆಗೆ ಬಿಟ್ಟಿರುವಂಥದ್ದು, ಅವರವರ ಮನಸ್ಸಿಗೆ ಬಿಟ್ಟಿರುವಂಥದ್ದು. ಇಷ್ಟ ಇದ್ದಂಥವರು, ಅಪಾರವಾದ ಭಕ್ತಿ ಇರುವಂಥವರು ಸೇವೆಯನ್ನು ಮಾಡಿಸಿ, ಅಥವಾ ಯಾರಿಗೆ ನಾವು ತುಂಬ ಮಧ್ಯಮ ವರ್ಗದಲ್ಲಿರುವಂಥವರು ನಮಗೆ ಸೇವೆಯನ್ನು ಮಾಡುವುದಕ್ಕೆ ಅಥವಾ ಮಾಡಿಸುವುದಕ್ಕೆ ಆಗುವುದಿಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿರುವವರು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕಿ ದೇವರಲ್ಲಿ ಭಕ್ತಿಯಿಂದ ಬೇಡಿಕೊಂಡು ಬಂದರೂ ಕೂಡ ದೇವರು ತಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಹಾಗಾಗಿ ಒಂದು ಕ್ಷೇತ್ರದ ಬಗೆಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸುವಂಥದ್ದು ಕೂಡ ಸರಿಯಲ್ಲ. ಹಾಗಂತ ಹೇಳಿ ಬೆಲೆ ಏರಿಕೆಯಾಗಿದೆ, ಬೆಲೆ ಏರಿಕೆ ಆದರೂ ಕೂಡ ನಾವು ಸೇವೆಯನ್ನು ಮಾಡಿಸ್ತೇವೆ ಅನ್ನುವಂಥದ್ದು ಅದು ಅವರವರ ಸಾಮರ್ಥ್ಯಕ್ಕೆ ಬಿಟ್ಟಿರುವಂಥದ್ದು. ಯಾರು ಕೂಡ ಒತ್ತಡವನ್ನು ಹೇರುವಂಥದ್ದಿಲ್ಲ. ಕಟೀಲು ಮಾತ್ರ ಅಲ್ಲದೆ ಸುಬ್ರಹ್ಮಣ್ಯ ಹಾಗೂ ಸೌತರ್ಕದಲ್ಲಿಯೂ ಕೂಡ ಬೆಲೆ ಏರಿಕೆಯಾಗಿದೆ. ಮೂಲ ಕಾರಣ ಸಾಮಗ್ರಿಗಳ ಬೆಲೆ ಏರಿಕೆಯ ಹೊರತು ರಾಜ್ಯ ಸರ್ಕಾರದ್ದಲ್ಲ. ಬದಲಾಗಿ ದೇವಸ್ಥಾನದ ಆಡಳಿತ ಮಂಡಳಿಯೇ ನಿರ್ಧರಿಸಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಆಡಳಿತ ಮಂಡಳಿ ಸ್ಪಷ್ಟೀಕರಣವನ್ನು ನೀಡಿದೆ. ಹಾಗಾಗಿ ಭಕ್ತಾದಿಮಾನಿಗಳು ಯಾವುದೇ ರೀತಿಯ ಗೊಂದಲವನ್ನು ಸೃಷ್ಟಿಸಬಾರದು ಅಂತ ಹೇಳಿ ಈಗಾಗಲೇ ಆಡಳಿತ ಮಂಡಳಿಯವರು ತಿಳಿಸಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬಗೆಗೆ ಇದ್ದಂತಹ ಗೊಂದಲಗಳು. ಯಾವುದೇ ರೀತಿಯ ಸರ್ಕಾರದ ಆಜ್ಞೆಯಲ್ಲ, ದೇವಸ್ಥಾನದ ಆಡಳಿತ ಮಂಡಳಿಯೇ ಇದರ ಕುರಿತಾಗಿ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೆಲೆ ಏರಿಕೆಗಳಾಗಿರ್ಬೋದು, ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳಿಗೆ ಬೆಲೆಗಳು ಗಗನಕ್ಕೆ ಏರಿದ ಪರಿಣಾಮ ಈ ರೀತಿ ಬೆಲೆಯಲ್ಲಿ ಏರಿಕೆಯನ್ನು ಮಾಡಬೇಕಾಯಿತು ಅಂತ ಹೇಳಿ ಅಲ್ಲಿ ಆಡಳಿತ ಮಂಡಳಿಯವರು ತಿಳಿಸಿದ್ದಾರೆ. ಹಾಗಾಗಿ ಯಾವುದೇ ಗೊಂದಲಗಳು ಬೇಡ ಅಂತ ಹೇಳ್ತಾ, ನನ್ನ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ.